ಬಿಜೆಪಿ ಕಾರಣ ಅಂತೇಳಿ ಸಿದ್ದರಾಮಯ್ಯ ಆರೋಪ ಮಾಡಿದ್ರು. ಅದಕ್ಕೆ ನಾನು ಹೇಳೋದು, ನಾನು ಹಿಂದೆ ಒಂದು ಪರಿಸರ ಇಲಾಖೆ, ಅರಣ್ಯ ಇಲಾಖೆದ್ದು ಇವೆಲ್ಲ ಒಪ್ಪಿಗೆ ಬೇಕು, ಅದೆಲ್ಲ ಪೆಂಡಿಂಗ್ ಇದ್ದಾವೆ. ಅದನ್ನು ಒಪ್ಪಿಗೆ ತೊಗೊಳ್ಳುವಂಥದ್ದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಂದು. ಮತ್ತು ಇನ್ನೊಂದು ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಅವ್ರಿಗೆ, ಹಿಂದಿನೂ ಹಲವಾರು ಸಾರಿ ಹೇಳಿದ್ದೀನಿ. ಯಾಕಂದರೆ ಹಿಂದೆ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಅಲ್ಲಿ ಮುಖ್ಯಮಂತ್ರಿ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಂಥವ್ರು ಮನೋಹರ್ ಪರಿಕರ್, ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ನಾನು ಮಾಡಿ ಅಲ್ಲೇ. ಮತ್ತು ಅದು ಒಂದು ಹಂತಕ್ಕೆ ಬಂದಾಗ ಗೋವಾದಲ್ಲಿದ್ದ ಕಾಂಗ್ರೆಸ್ ಅವರು ಹೋರಾಟ ಸ್ಟಾರ್ಟ್ ಮಾಡ್ತಾರೆ, ಮಹದಾಯಿ ಬಚಾವು ಅಂತೇಳಿ. ಹೀಗಾಗಿ ಈ ರಾಜಕಾರಣ ಸಲುವಾಗಿ ಇವೆಲ್ಲ ಡಿಲೇ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಎಲ್ಲರೂ ಕುಂತು ಮಾತಾಡಿ ಬಗೆಹರಿಸಿದ್ರೆ ನೋವು ಮುಗಿತಿದೆ ಅಂತ ನನ್ನ ನಂಬಿಕೆ. ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿಯವರು ಕೋಲೆ ಬಸವ ಇದ್ದಾನೆ, ಅವರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಹೇಳ್ದಂಗೆ ತಲೆ ಆಡಿಸ್ತಾರೆ ಅಂತ. ನೋಡ್ರಿ, ಇದು ನನಗೆ ಯಾಕೆ ಸಿದ್ದರಾಮಯ್ಯ ಅವರು ಈಗ ಅವರು ಕಾಂಗ್ರೆಸ್ ಹೊಸದಾಗಿ ಹೋಗ್ಯಾರ. ಇಂದಿರಾ ಗಾಂಧಿ ಅವರು ಇದ್ದಾಗ ಏನಿತ್ತು ಪರಿಸ್ಥಿತಿ ನೋಡಿಲ್ಲ ಅವ್ರು ಇನ್ನೂ. ಇಂದಿರಾ ಗಾಂಧಿ ಅವರು ಇದ್ದಾಗ ಅವಾಗ ಒಂದು ಜೋಕ್ ಇತ್ತು, ಏನಂತಂದರೆ ಆ ಕಾಂಗ್ರೆಸ್ಸಲ್ಲಿ ಯಾರೋ ಒಬ್ಬರ ಗಂಡಸರಿದ್ದರೆ ಅವ್ರು ಇಂದಿರಾ ಗಾಂಧಿ ಹೋಗ್ಬೇಕಂತ ಹಿಂಗಿತ್ತು. ಇವೆಲ್ಲ ಸುಮ್ಮನೆ ಅವೆಲ್ಲ ಮಾತಾಡಿದ್ರೆ ಅರ್ಥನೇ ಇಲ್ಲ. ಅವ್ರು ಕಾಂಗ್ರೆಸ್ಸಿನ ಹಿಸ್ಟ್ರಿ ತೆಗೆದುಬಿಡ್ಲಿ ಸಿದ್ದರಾಮಯ್ಯ.